ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಮ್ಮ ಇವತ್ತಿನ ವ್ಲಾಗನ್ನು ನಾವು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಟೀ ಕುಡಿಯೋ ಮುಖಾಂತರ. ಸೊ ಟೀ ಆ್ಯಂಡ್ ಬ್ರೇಕ್ಫಾಸ್ಟ್. ನಿಮ್ದೆಲ್ಲ ಬ್ರೇಕ್ಫಾಸ್ಟ್ ಆಗಿದೆ ಅನ್ಕೋತೀವಿ. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನೀರ್ದೋಸೆ, ಮಂಗಳೂರು ಸ್ಪೆಷಲ್ ನೀರ್ದೋಸೆ ವಿತ್ ವೆಜ್ ಕುರ್ಮಾ. ನಮ್ಮ ಅಮ್ಮಂದು ಸ್ಪೆಷಲ್. ಹೌದು, ಆಂಟಿ ಇವತ್ತು ಬೆಳಿಗ್ಗೆ ಬೇಗ ಇದ್ರು. ನಿನ್ನೆ ನಾನು ಹುಲ್ಲಿಗೆ ಹೋಗಿದ್ದೆ. ನಾನು ತಗೊಂಡಿದ್ದೆ 2 ಐಟಮ್, ಅದು ಕೂಡ ಫ್ರೀಯಲ್ಲಿ. ಅದರಲ್ಲಿ ನನಗೆ ಪುನಃ 2 ಐಟಮ್ ಫ್ರೀಯಾಗಿ ಸಿಕ್ತು. ಹೌದಾ? ವಾವ್. ಏನಾಯ್ತಂದ್ರೆ ನನಗೆ ಆಫೀಸಲ್ಲಿ ಒಂದು 100 ದಿರಾಮ್ ಇದ್ದು ಗಿಫ್ಟ್ ವಾಚರ್ ಸಿಕ್ಕಿತ್ತು. ಅಂದ್ರೆ 100 ದಿರಾಮ್ ಅಂದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 2200 ಆಗ್ತದೆ. ಸೊ 100 ದಿರಾಮ್ ಗಿಫ್ಟ್ ವಾಚರ್ ಅಂದ್ರೆ ಅದರಲ್ಲಿ ನಾವು ಏನ್ ಬೇಕಾದ್ರೂ ತಗೊಳ್ಬಹುದು ಅಂತ. ಸೊ ನಾನೇನ್ ಮಾಡಿದೆ, ನನ್ನ ಫೇಸ್ ಸೀರಮ್ ಖಾಲಿ ಆಗಿತ್ತು, ಹಾಗೆ ಒಂದು ಸ್ಟ್ರೋಬ್ ಕ್ರೀಮ್ ತಗೊಳ್ಳಿಕ್ಕೆ ಹೋದೆ. ಅಲ್ಲಿ ಅವ್ರು ಏನ ಹೇಳಿದ್ರಂದ್ರೆ, ನೀನು ಒಂದು ಫೇಸ್ ಸೀರಮ್ ತಗೊಂಡ್ರೆ ಒಂದು ಲಿಪ್ಸ್ಟಿಕ್ ಫ್ರೀ ಅಂತ ಹೇಳಿದ್ರು. ಸೊ ನಾನಿದು ಫೇಸ್ ಸೀರಮ್ ತಗೊಂಡೆ. ZM ಅವ್ರದ್ದು, ಝಯನ್ ಅಂಡ್ ಮೈಜಾ ಅಂತ ಅವ್ರದ್ದು ನೋಡಿ. ಸೊ ಇದರಿಂದ ಫೇಸ್ ಸೀರಮ್ ತಗೊಂಡಿದ್ದಕ್ಕೆ ನನಗೆ ಒಂದು ಲಿಪ್ಸ್ಟಿಕ್ ಫ್ರೀ ಆಗಿ ಸಿಕ್ಕಿತ್ತು. ಇದು ಲಫ್ಸ್ ಅವ್ರದ್ದು ಲಿಪ್ ಕ್ರಯಾನ್ ಅಂತೆ. ಶೇಡ್ ನಾನು ಚೂಸ್ ಮಾಡ್ಬೋದು, ನನ್ನ ಇಷ್ಟದ ಶೇಡ್ನ. ನಾನು ಯೂಶಲಿ ಬ್ರೌನ್ ಕಲರ್ ಶೇಡ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನನಗೆ ಬ್ರೌನ್ ಕಲರ್ ಓಕೆ ಅಂತ ಹೇಳಿದೆ. ಸೊ ಅವರು ಬ್ರೌನ್ ಕಲರ್ ಶೇಡ್ನೇ ಕೊಟ್ಟರು ಫ್ರೀಯಾಗಿ. ಸೊ ಇದು ಫೇಸ್ ಸೀರಮ್, ಇದಕ್ಕೆ ಫ್ರೀಯಾಗಿ ನನಗೆ ಒಂದು ಲಿಪ್ಸ್ಟಿಕ್ ಲಿಪ್ ಕ್ರಯಾನ್ ಫ್ರೀಯಾಗಿ ಸಿಕ್ಕಿತು. ಆ್ಯಂಡ್ ಇನ್ನೊಂದು ನಾನು ಸ್ಟ್ರೋಬ್ ಕ್ರೀಮ್ ತಗೊಂಡೆ. ಇದು ಬಂದು ಲಫ್ಸ್ ಅವ್ರದ್ದೇ. ಸೊ ಇದರಲ್ಲಿ ಇಲ್ಯುಮಿನೇಟ್ ಇನ್ಸ್ಟಾ ಬ್ರೈಟ್ ಮಿಲ್ಕ್. ಇದು ಶೇಡ್ ತುಂಬಾ ಚೆಂದ ಉಂಟು. ನನಗೆ ಬ್ರೌನ್ ಶೇಡ್ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ಬ್ರೌನ್ನೇ ಚೂಸ್ ಮಾಡಿದೆ. ನಂಗೆ ಗೊತ್ತಿರಲಿಲ್ಲ ಅವರು ಶೇಡ್ನು ನಮ್ಮ ಇಷ್ಟ ಪ್ರಕಾರ ಚೂಸ್, ಅವರು ಫ್ರೀಯಾಗಿ ಕೊಡೋದು, ನೀವು ಇದೇ ತಗೊಳ್ಬೇಕು ಅನ್ಕೋತಾರೇನೋ ಅನ್ಕೊಂಡೆ. ಬಟ್ ಅವರು ಒಂದು 8-10 ಶೇಡ್ಸ್ ಕೊಟ್ಟರು ನನ್ನ ಕೈಯಲ್ಲಿ, ಟೆಸ್ಟರ್, ಯಾವ್ದು ಬೇಕು ನಿಮಗೆ ಚೂಸ್ ಮಾಡಿ ಅಂತ. ಸೊ ಇದು ಬಂದು ಸ್ಟ್ರೋಬ್ ಕ್ರೀಮ್ ತಗೊಂಡಿದ್ದಕ್ಕೆ ಮಸ್ಕಾರಾ ಫ್ರೀ ಅಂತ ಹೇಳಿದ್ರು. ನನ್ನ ಹತ್ರ ಮಸ್ಕಾರಾ ಇದೆ ಆಲ್ರೆಡಿ, ಬೇಡ ಅಂತ ಹೇಳಿದೆ. ಬೇರೆ ಏನಾದರೂ ಆಪ್ಷನ್ ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಐ ಶ್ಯಾಡೋ ಪ್ಯಾಲೆಟ್ನ ತಗೊಳ್ಬೋದು ಹೇಳಿದ್ರು. ಅದು ನನಗೆ 2-3 ಆಪ್ಷನ್ ಕೊಟ್ಟರು. ನನಗೆ ಇಷ್ಟ ಆಗಲಿಲ್ಲ. ನೋಡಿ, ಫ್ರೀಯಾಗಿ ತಗೊಂಡ್ರು ನನಗೆ ಅದು ಇಷ್ಟ ಆಗಬೇಕು, ಅದು ಬೇಡ ಅಂತ ಹೇಳಿದೆ. ಬೇರೆ ಏನಾದರೂ ಆಪ್ಷನ್ ಇದೆಯಾ? ಅದಕ್ಕೆ ಅವ್ರು ಮತ್ತೆ ನೈಟ್ ಕ್ರೀಮ್ ಇದೆ ಬೇಕಾ ಅಂತ ಕೇಳಿದ್ರು. ನಾನು ನೈಟ್ ಕ್ರೀಮ್ ಹಾಕಲ್ಲ, ಇಲ್ಲಿವರೆಗೂ ಹಾಕಲಿಲ್ಲ, ನೋಡೋಣ ಕೊಡಿ ಅಂತ ಹೇಳಿದೆ. ತಗೊಂಡೆ ನೈಟ್ ಕ್ರೀಮ್ನ. ಇದು ಅವ್ರದ್ದೇ, ಲಫ್ಸ್ ಅವ್ರದ್ದೇ ನೈಟ್ ಕ್ರೀಮ್ ಫ್ರೀಯಾಗಿ ಸಿಕ್ತು. ಸೊ ನನಗೆ 2 ಐಟಮ್, ಇದು 2 ಐಟಮ್ ಫ್ರೀಯಲ್ಲೇ ತಗೊಂಡಿದ್ದು ಗಿಫ್ಟ್ ಕಾರ್ಡಲ್ಲಿ. ಅದರಲ್ಲಿ 2 ಐಟಮ್ ನನಗೆ ಫ್ರೀಯಾಗೂ ಫ್ರೀಯಾಗಿ. ನಾವಿವಾಗ ಸ್ಮಿತಾನು ಸ್ಕೂಲಿಂದ ಪಿಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಲೇಟ್ ಆಯ್ತು, ಅವನನ್ನು ನಾವು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಮಾಡಿ ಬರುವಾಗ ಇಷ್ಟು ಲೇಟ್ ಆಯ್ತು. ಈಗ ಸ್ವಲ್ಪ ಲೇಟ್ ಆಯ್ತು. ಅವನು ಮೋಸ್ಟ್ಲಿ ಅವನ ಕಾದು ಕುತ್ಕೊಂಡಿರ್ಬೋದು, ಯಾಕೆ ಬರ್ಲಿಲ್ಲ ಇನ್ನು ಕೂಡ ಅಂತ ಹೇಳಿ. ಹೌದು, ಸರಿ ಹೋಗುವ. ಆಯ್ತಲ್ವಾ? ಹೌದು, ಕಾಯ್ತಾ ಇರ್ಬೋದು. ಅಂದ್ರೆ ಒಂದು 10 ಮಿನಿಟ್ಸ್ ಅಷ್ಟೇ. ಹೌದು. ಸ್ಮಿತನ್ನು ಕರ್ಕೊಂಡು ಬರುವಾಗ ನಮ್ಗೆ ನಮ್ಮ ಬಾಲ್ಯದ ನೆನಪಾಗ್ತಾ ಉಂಟು. ಹೌದಲ್ವಾ? ನಾವು ಕೂಡ ಹೀಗೆ ಅಮ್ಮನನ್ನೆಲ್ಲ ಕಾದು ಕುತ್ಕೊಳ್ತಿದ್ವಿ, ಯಾವಾಗ ಬರ್ತಾರೆ ನಮ್ಮನ್ನು, ಯಾವಾಗ ಕರ್ಕೊಂಡು ಹೋಗ್ತಾರೆ. ನಾವು ಮಾತ್ರ ನರ್ಸರಿ ಹೋಗ್ತಿರ್ಲಿಲ್ಲ, ಅಂಗನವಾಡಿ ಹೋಗ್ತಿದ್ವಿ. ಅಂಗನವಾಡಿ, ನಮ್ದು ಅಂಗನವಾಡಿ ಇದ್ದದ್ದು. ಅಂಗನವಾಡಿ, ಹೌದು. ಈಗೆಲ್ಲ ನರ್ಸರಿ ಅಂತ ಆಗಿದೆ. ಈಗೆಲ್ಲ ಮುಂಚೆನೇ ಇತ್ತೇನೋ, ನಮ್ಗೆಲ್ಲ ಅಷ್ಟು ನಾವು ಅಂಗನವಾಡಿಗೆಲ್ಲ ಹೋಗಿ ಕಲ್ತದ್ದು. ಹೌದು. ನಿಮ್ದು ಬಾಲ್ಯದ ಏನಾದ್ರು ನೆನಪಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ಶೇರ್ ಮಾಡಿ ನಮ್ಮ ಜೊತೆ ಕೂಡ. ನೀವು ಹೇಗೆ ಹೋಗ್ತಿದ್ರಿ? ನನ್ನ ಅಂಗನವಾಡಿಗೆ ಹೋಗ್ತಾ ಇದ್ರಿ? ನನ್ನ ಅಂಗನವಾಡಿ ಮನೆ ಹತ್ರನೇ ಇದ್ದದ್ದು, ನನ್ನ ಮನೆಯ ಮುಂದೆನೇ ಇದ್ದದ್ದು. ಸೊ ನಾನು ಓಡಿ ಬರ್ತಿದ್ದೆ ಮನೆಗೆ, ಇಷ್ಟೆಲ್ಲ ದೂರ ಇರಲಿಲ್ಲ ಕರ್ಕೊಂಡು ಬರುವಷ್ಟು. ನಾನು ತುಂಬೆಯಲ್ಲಿ ಹೋಗ್ತಾ ಇದ್ದೆ, ತುಂಬೆಯಲ್ಲಿಗೆ. ನಿಂಗೆ ಸ್ವಲ್ಪ ನಡಿಲಿಕ್ಕಿತ್ತ ಅಂತಲ್ಲ? ಸ್ವಲ್ಪ ಜಾಸ್ತಿ ಇರಲಿಲ್ಲ, ಒಂದು 10 ಮಿನಿಟ್ಸ್. ಓಕೆ.
ಸೊ ರೀಚ್ ಆದ್ವಿ. ಇನ್ನು ಅವನ್ನ ಪಿಕ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಬಾಯ್. ಓಕೆ, ನಾವು ಅವನ್ನ ಪಿಕ್ ಮಾಡಿದ್ವಿ ಸ್ಕೂಲಿಂದ. ಇವತ್ತು ಖುಷಿಯಾಯಿತು ಇಬ್ಬರನ್ನು ನೋಡಿ. ಈಗ ಹೋಗ್ತಾ ಇದ್ದೀವಿ ಮನೆಗೆ. ಮೈನಾ ಬ್ಲಾಗ್ಸ್. ಹ್ಯಾಪಿ birthday to you. ಸ್ಮಿತ್. ಸ್ಮಿತ್ನ ಕರ್ಕೊಂಡು ಬಂದಿದ್ದೆ. ಮನೆಗೆ ಬಂದು ಲಂಚ್ ಪ್ರಿಪೇರ್ ಮಾಡಿದ್ವಿ. ಇವತ್ತು ಲಂಚ್ಗೆ ಸ್ಪೆಷಲಾಗಿ ನಾವು ಪಾಲಕ್ ದಾಲ್ ರೆಸಿಪಿ ಹಾಗೆ ಫಿಶ್ ಫ್ರೈ ಮಾಡಿದ್ವಿ. ಪಾಲಕ್ ದಾಲ್ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಈಗ ಮುಂದೆ ನೀವು ಅದನ್ನು ನೋಡ್ತೀರಾ. ನಾವಿಲ್ಲಿ 2 ಈರುಳ್ಳಿನ ತಗೊಂಡಿದ್ದೀವಿ. ದೊಡ್ಡ ಈರುಳ್ಳಿ ಆದರೆ 1 ತೊಗೊಳ್ಬೋದು, ಮೀಡಿಯಮ್ ಸೈಜ್ ಅಂದರೆ 2 ಈರುಳ್ಳಿನ ತೊಗೊಳ್ಬೋದು. 2 ಈರುಳ್ಳಿ ಹಾಗೆ 1 ಟೊಮ್ಯಾಟೊ ತಗೊಂಡಿದ್ದೀವಿ. ಹಾಗೆ 3 ಹಸಿಮೆಣಸಿನಕಾಯಿನ ತಗೊಂಡಿದ್ದೀವಿ. ಎಲ್ಲವನ್ನು ಚಿಕ್ಕದಾಗೆ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಾನು 3 ಕಟ್ಟು ಪಾಲಕನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ ನಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಇಲ್ಲಿ 3 ದಿರಮ್ ಆಗುತ್ತೆ ಇಷ್ಟು ಪಾಲಕಿಗೆ. 3 ದಿರಮ್ ಅಂದರೆ ಊರಲ್ಲಿ ಒಂದು 60 ರೂಪಾಯಿ ಅಂತ ಹೇಳ್ಬೋದು, 60ರಿಂದ 65 ರೂಪಾಯಿ ಒಳಗಡೆ. ಸೊ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ನಾನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಈಗ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಗೆ ಪಾಲಕ್ ಸೊಪ್ಪು ಎಲ್ಲವೂ ಕಟ್ ಮಾಡಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀವಿ. ಒಂದು ಕುಕ್ಕರಿಗೆ ಸ್ವಲ್ಪ ದಾಳನ್ನ ತಗೊಂಡು ವಾಶ್ ಮಾಡಿ ಹಾಕಿದ್ದೀನಿ. ನೀವು ಯಾವುದೇ ಥರದ ದಾಳನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ತೂರ್ ದಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಗೆ ಪಾಲಕ್ ಸೊಪ್ಪು ಇದನ್ನು ಹಾಕಿಬಿಡಿ. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, 2 ಸ್ಪೂನ್ ಆಗೋಷ್ಟು ಮೆಣಸಿನ ಹುಡಿ, 1 ಸ್ಪೂನ್ ಕೊತ್ತಂಬರಿ ಹುಡಿ ಹಾಗೆ 1 ಸ್ಪೂನ್ ಜೀರಿಗೆ ಪುಡಿ ಹಾಗೆ 1 ಸ್ಪೂನ್ ಗರಂ ಮಸಾಲ ಹುಡಿ ಎಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ, ಹಾಗೆ ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಕುಕ್ಕರ್ಗೆ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ನ ತೆಗೀರಿ. ಈಗ ರೆಡಿ ಆಗಿದೆ. ಇದಕ್ಕೆ ನಾವೀಗ ಒಗ್ಗರಣೆ ಕೊಡಬೇಕು. ಅದಕ್ಕೆ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಹಾಗೆ ಬೇಸೊಪ್ಪು ಇದನ್ನು ಹಾಕಿ ನೀವು ಒಗ್ಗರಣೆ ಕೊಡಿ. ಹಾಗೆ ಒಮ್ಮೆ ಮಿಕ್ಸ್ ಮಾಡಿ. ನಿಮಗೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು. ನಾನು ಹಾಕಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ಖಾಲಿಯಾಗಿತ್ತು, ತರಲಿಕ್ಕಾಗಿಲ್ಲ. ಆಲ್ರೆಡಿ ಲೇಟಾಗಿತ್ತು, ಸ್ಮಿತ್ಗೆ ಊಟ ಕೊಡಬೇಕಲ್ವ, ಅದಕ್ಕೋಸ್ಕರ ನಾವು ಹಾಗೆ ಸರ್ವ್ ಮಾಡಿದ್ವಿ. ನಿಮಗೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು. ಸೊ ಇದಾಗಿತ್ತು ಪಾಲಕ್ ದಾಲ್ ರೆಸಿಪಿ. ಇದ್ರ ಜೊತೆಗೆ ನಾವು ಮೀನನ್ನು ಫ್ರೈ ಮಾಡಿದ್ವಿ. ಕಿಂಗ್ ಫಿಶ್ ಮೀನನ್ನು ತಂದಿದ್ರು. ಸೊ ಅದನ್ನು ಫ್ರೈ ಮಾಡಿ ಒಟ್ಟಿಗೆ ಊಟ ಮಾಡಿದ್ವಿ ಎಲ್ಲರೂ. ಅದಾದ ನಂತರ ಸ್ಮಿತ್ ಊಟ ಮಾಡಿದ್ದೆ. ಅವನು ಸ್ವಲ್ಪ ಹೊತ್ತು ಮಲಗ್ತಾನೆ ಮಧ್ಯಾಹ್ನದ್ದು. ಸೊ ಮಧ್ಯಾಹ್ನ ಅವನು ಊಟ ಆಗಿ ಮಲ್ಕೊಂಡು ಈಗ ತಾನೇ ಎದ್ದಿದ್ದಾನೆ. ಸೊ ಅವನಿಗೆ 1 ಗ್ಲಾಸ್ ಹಾಲು ಕೊಡ್ತಾಯಿದ್ದೀನಿ, ಅದ್ರ ಜೊತೆಗೆ ಒಂದು ಬನ್ನ ಕೊಡ್ತಾಯಿದ್ದೀನಿ. ಅವನು ಟಿ ವಿ ನೋಡ್ಕೊಂಡು ಅದನ್ನು ತಿಂತಾಯಿದ್ದಾನೆ. ಅವನು ಮಧ್ಯೆ ಎದ್ದು ಟಿ ವಿ ನೋಡಿ ಡ್ಯಾನ್ಸ್ ಕೂಡ ಮಾಡ್ತಾನೆ. ಮಕ್ಕಳು ಹೀಗೆ ಅಲ್ವಾ, ನಿಮಗೆಲ್ಲ ಮನೇಲಿ ಮಕ್ಕಳಿದ್ದವ್ರ ಮನೇಲಿ ಗೊತ್ತಾಗುತ್ತೆ ಊಟ ಕೊಡೋದು, ತಿನ್ನಿಸೋದು ಎಷ್ಟು ಕಷ್ಟ ಅಂತ. ಸಂಜೆ ಹೊತ್ತಿಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡುವಂಥ ಪಾರ್ಕಿಗೆ ಹೋದ್ವಿ. ಅಲ್ಲಿ ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ಮಿತನ್ನು ಸ್ವಲ್ಪ ಆಟ ಆಡಲಿಕ್ಕೆ ಬಿಟ್ವಿ, ಅವನು ಕೂಡ ಎಂಜಾಯ್ ಮಾಡಿದ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಎನಿಸ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇವೆ. ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ವಿತ್ ಲಾಟ್ಸ್ ಆಫ್ ಲವ್.